ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ದೇವು, ಬನ್ನಿಮ್ಮ, ಕೂತ್ಕೊಳ್ಳಿ. ಯಾಕೆ ಇಷ್ಟು ಡಲ್ಲಾಗಿದೆಯಾ? ಏನೂ ಇಲ್ಲಮ್ಮ. ಮತ್ತ್ಯಾಕೆ ಡಲ್ಲಾಗಿ ಕೂತಿದ್ಯಾ? ಅಮ್ಮ, ನಿವೇದಿತಾ ಅವರು ಮತ್ತೆ ಮದುವೆ ಆಗ್ತಿದಾರಂತೆ. ನಿನ್ಗೆ ಯಾರು ಹೇಳಿದ್ರು? ಇವತ್ತು ಶಂಕರಮೂರ್ತಿ ಮಾವ ಮನೆಗೆ ಬಂದಿದ್ರಲ್ಲ, ಅವರೇ ಹೇಳಿದ್ರು. ನಿವೇದಿತಾ ಮತ್ತು ನಚಿಕೇತ್ ಇಷ್ಟರಲ್ಲೇ ಮದುವೆ ಆಗ್ತಿದಾರಂತೆ. ದೇವು, ನೀನು ಶಂಕರಮೂರ್ತಿ ಅವ್ರ ಮಾತಿಗೆ ಬೆಲೆ ಕೊಡಬೇಡ. ಅವ್ರು ಮಾತಾಡೋದೆಲ್ಲ ಸತ್ಯ ಅಲ್ಲ. ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಜೊತೆಗೆ ಅವ್ರಿಗೆ ಸೂಕ್ಷ್ಮತೆಗಳು ಗೊತ್ತಾಗಲ್ಲ. ಹಾಗಾದರೆ ನಿವೇದಿತಾ ಮತ್ತು ನಚಿಕೇತ್ ಮದುವೆ ಮಾತುಕತೆ ನಡೀತಾ ಇರೋದು ಸುಳ್ಳ ಅಮ್ಮ? ನಿವೇದಿತಾ ಅವ್ರ ತಂದೆ ತಾಯಿ ನಚಿಕೇತ್ ಜೊತೆಗೆ ನಿವೇದಿತಾ ಅವ್ರನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ಸತ್ಯ ಅನ್ನೋದು ನನಗೆ ಗೊತ್ತಮ್ಮ. ಈ ವಿಷಯ ನಿಮಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತು. ನೀವು ಇದೇ ವಿಚಾರಕ್ಕೆ ನೊಂದ್ಕೊಂಡು ಅವ್ರ ಮನೆ ಬಿಟ್ಟು ವಾಪಸ್ ಬಂದ್ರಂತೆ. ಹೌದು. ಅಲ್ಲಿಗೆ ನಿವೇದಿತಾ ಮತ್ತು ನಚಿಕೇತ್ ಮದುವೆ ಆಗೋದು ಗ್ಯಾರಂಟಿ ಅಂತಾಯ್ತು. ನೀವು ನಿವೇದಿತಾ ಮೇಲೆ ಎಷ್ಟು ಪ್ರೀತಿ, ವಿಶ್ವಾಸ, ಗೌರವ ಇಟ್ಟಿದ್ರಿ ಅಮ್ಮ. ಪ್ರತಿಯೊಂದು ವಿಚಾರದಲ್ಲೂ ನನಗಿಂತ ಹೆಚ್ಚಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ. ಆದರೆ ಇವತ್ತು ನಿಮ್ಮ ನಂಬಿಕೆಗೆ ಅವ್ರು ಏನು ಬಳುವಳಿ ಕೊಟ್ಟರು ನೋಡಿದ್ರ? ಅವ್ರನ್ನ ನಂಬಿಕೊಂಡು ಅವ್ರ ಮನೆಗೆ ಸೊಸೆ ಮನೆ ಅಂತ ಹೋಗಿದ್ರಿ. ಆದರೆ ಇವತ್ತು ಅವರಿಂದಾನೇ ಮನಸ್ಸು ನೋಯಿಸ್ಕೊಂಡು ನೀವು ಮನೆ ಬಿಟ್ಟು ಬರಬೇಕಾಯ್ತು. ನೀನು ತಪ್ಪು ತಿಳ್ಕೊಂಡಿದ್ಯಾ ದೇವು. ಇದರಲ್ಲಿ ನಿವೇದಿತಾದ ಏನೂ ತಪ್ಪಿಲ್ಲ. ನೋಡು, ನಿವೇದಿತಾ ನಚಿಕೇತ್ ಮದುವೆ ಆಗ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ನಾನು ನೊಂದ್ಕೊಂಡು ಅವ್ರ ಮನೆ ಬಿಟ್ಟಿದ್ದು ನಿಜ. ನಾನು ಮನೆ ಬಿಟ್ಟು ಬಂದಾಗ ನಿವೇದಿತಾ ಇರಲಿಲ್ಲ. ಅವಳೇನಾದರೂ ಇದ್ದಿದ್ರೆ ನನ್ನನ್ನು ಮನೆ ಬಿಟ್ಟು ಬರಕ್ಕೆ ಬಿಡ್ತಾ ಇರಲಿಲ್ವೋ ಏನೋ. ಶಾರದಮ್ಮನವರು ನನ್ನ ಹತ್ರ ಮದುವೆ ವಿಷಯ ಮಾತಾಡಿದ್ರು. ನನ್ನ ಅಭಿಪ್ರಾಯನೂ ಕೇಳಿದ್ರು. ಒಂದು ಕ್ಷಣ ನಿವೇದಿತಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಂಗೆ ಸಂತೋಷ ಆದರೂ ನಿನ್ನ ಭವಿಷ್ಯದ ಬಗ್ಗೆ ನಂಗೆ ಆತಂಕ ಆಯಿತು, ಸಂಕಟ ಆಯಿತು. ಅದಕ್ಕೆ ನನ್ನ ಮಗ ಇರುವಾಗ ನನ್ನ ಸೊಸೆನ ಬೇರೆಯವ್ರು ಕೊಟ್ಟು ಮದುವೆ ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಂತ ಅವ್ರ ಜೊತೆ ಜಗಳಾಡಿ ಬಂದೆ. ಇದರಲ್ಲಿ ನಿವೇದಿತಾ ತಪ್ಪು ಏನೂ ಇಲ್ಲ. ಅಂದರೆ ನೀವು ಹೇಳೋದು ನಿವೇದಿತಾ ಒಪ್ಪಿಗೆ ಇಲ್ದೇನೆ ಅವ್ರ ತಂದೆ ತಾಯಿ ಅವ್ರ ಮದುವೆ ವಿಚಾರ ನಿಮ್ಮ ಹತ್ರ ಮಾತಾಡಿದ್ರು ಅಂತನಾ? ಹೌದು ದೇವು. ಶಾರದಮ್ಮನವರೇ ನನ್ನ ಹತ್ರ ಹೇಳಿದ್ರು, ನಿವೇದಿತನಿಗೆ ಈ ವಿಚಾರ ಇನ್ನೂ ಗೊತ್ತಿಲ್ವಂತೆ. ನಚಿಕೇತ್ ಅವ್ರ ತಾಯಿ ಇದನ್ನು ಪ್ರಪೋಸ್ ಮಾಡಿದಾರಂತೆ. ಅದಕ್ಕೆ ಶಾರದಮ್ಮನವ್ರು ಒಪ್ಕೊಂಡಿದ್ದಾರೆ. ಆದರೆ ನಿವೇದಿತಾ ಇನ್ನೂ ಅವಳು ಒಪ್ಪಿಗೆ ಕೊಟ್ಟಿಲ್ಲ, ಮತ್ತು ಆ ವಿಷಯ ಗೊತ್ತಿಲ್ಲ ಅವಳಿಗೆ. ನೀವಿನ್ನೂ ನಿವೇದಿತಾ ಬಗ್ಗೆ ಇಷ್ಟು ಒಳ್ಳೆ ಭಾವನೆ ಇಟ್ಕೊಂಡಿದ್ದೀರಲ್ಲಮ್ಮ. ನೀವು ತಿಳ್ಕೊಂಡಿರೋಷ್ಟು ಅಮಾಯಕರಲ್ಲ ಅಮ್ಮ ನಿವೇದಿತಾ. ನಿವೇದಿತಾ ಮತ್ತು ನಚಿಕೇತ್ ಇಬ್ಬರು ಮದುವೆ ಮಾಡಬೇಕು ಅಂತ ನಚಿಕೇತ್ ತಾಯಿ ಮತ್ತು ನಿವೇದಿತಾ ಅಪ್ಪ ಅಮ್ಮ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆದ್ರೆ ಅವ್ರು ಆ ತೀರ್ಮಾನ ಮಾಡೋದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ಕಾರಣ ಇದೆ. ನಿವೇದಿತಾ ಮತ್ತು ನಚಿಕೇತ್ ತುಂಬ ಕ್ಲೋಸ್ ಆಗಿದ್ದಾರೆ. ಇಬ್ಬರು ಎಲ್ಲ ಕಡೆ ಒಟ್ಟೊಟ್ಟಿಗೆ ಓಡಾಡ್ತಾರೆ, ಒಟ್ಟೊಟ್ಟಿಗೆ ಚಾನೆಲ್ ನಡೆಸ್ತಾರೆ. ಸಹಜವಾಗಿದೆ, ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ತಾರೆ ಅಂತ ಅವ್ರ ಅಪ್ಪ ಅಮ್ಮಂದ್ರಿಗೆ ಅನಿಸಿರುತ್ತೆ. ಹಾಗಾಗಿನೇ ಅವ್ರಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ.
ನಿವೇದಿತಾ ಮತ್ತು ನಚಿಕೇತ್ ಇಬ್ಬರು ಒಟ್ಟೊಟ್ಟಿಗೆ ಓಡಾಡೋದನ್ನು ನಾನೇ ಎಷ್ಟೋ ಸರಿ ನೋಡಿದ್ದೀನಿ. ಹೀಗೆ ಓಡಾಡಬೇಡಿ ಅಂತ ನಾನೇ ಎಷ್ಟೋ ಸರಿ ಹೇಳಿದ್ದೀನಿ. ಆದರೆ ಅವ್ರು ನನ್ನ ಮಾತನ್ನು ಕೇರೆ ಮಾಡಿಲ್ಲ. ಅವ್ರಿಗೆ ಓಡಾಡೋದನ್ನು ನೋಡಿನೇ ನಾನು ತುಂಬ ಅಪ್ಸೆಟ್ ಆಗಿದ್ದೆ ಒಂದು ದಿವಸ. ಸಾರಿ ಮಾ, ನಾನು ಅವತ್ತು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೆ. ನಾನು ಅವತ್ತೇ ಫೋನ್ ಮಾಡಿ ನಚಿಕೇತ್ಗೆ ವಾರ್ ಮಾಡಿದೆ, ನನ್ನ ಹೆಂಡತಿ ಜೊತೆ ಓಡಾಡಬೇಡ ಅಂತ. ಅಮ್ಮ, ನಾನು ಕುಡಿದು ಫೋನ್ ಮಾಡಿದ್ದು ತಪ್ಪು ಅಂತ ನಾನು ಒಪ್ಕೋತೀನಿ. ಆದರೆ ನಿವೇದಿತಾ ನನ್ನನ್ನು ಇಷ್ಟಪಟ್ಟು ಮದುವೆ ಆದವರು, 2 ವರ್ಷ ನನ್ನ ಜೊತೆ ಕಷ್ಟ ಸುಖಗಳನ್ನ ಹಂಚಿಕೊಂಡವರು. ಅವ್ರಿಗೆ ನನ್ನ ಮನಸ್ಥಿತಿ ಅರ್ಥ ಆಗಿರ್ಬೇಕಿತ್ತಲ್ವಾ? ಅವ್ರು ಬಂದು ನನಗೆ ಸಮಾಧಾನ ಮಾಡ್ಬೋದಾಗಿತ್ತು. ಇಲ್ಲ ದೇವು, ನಾನು ನಚಿಕೇತ್ ಇಬ್ಬರು ಫ್ರೆಂಡ್ಸ್ ಮಾತ್ರ, ಬರೀ ಬಿಸ್ನೆಸ್ ಪಾರ್ಟ್ನರ್ಸ್. ನಮ್ಮಿಬ್ಬರ ಮಧ್ಯೆ ಅಂಥ ಕೆಟ್ಟ ಭಾವನೆಗಳು ಇಲ್ಲ ಅಂತ ನನಗೆ ತಿಳಿಸಿ ಹೇಳ್ಬೋದಾಗಿತ್ತು. ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ಅವ್ರು ಏನು ಮಾಡಿದ್ರು ಗೊತ್ತಮ್ಮ? ನಮ್ಮನೆಗೆ ಬಂದು ನನ್ನ ಹತ್ರ ಜಗಳ ಮಾಡಿದ್ರು. ನಚಿಕೇತ್ ಅವ್ರಿಗೆ ಫೋನ್ ಮಾಡಿ ಹಾಗೆ ಯಾಕೆ ಮಾತಾಡಿದ್ರಿ, ಹಾಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ ಅಂತ ಕೇಳಿದ್ರು. ಮೊನ್ನೆ ಅವರು ಅಂತ್ಯೋದಯ ರಂಗ ಪಕ್ಷಕ್ಕೆ ಅಧ್ಯಕ್ಷೆ ಆದರು. ಸೌಜನ್ಯಕ್ಕಾದರೂ ನನಗೊಂದು ಫೋನ್ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ನನಗೆ ಆ ವಿಷಯ ಅವ್ರು ತಿಳಿಸ್ಲಿಲ್ಲ. ದೇವು, ಪ್ರಾಮಾಣಿಕವಾಗಿ ಹೇಳು, ಅವಳೇನಾದರೂ ನಿಂಗೆ ಫೋನ್ ಮಾಡಿದ್ದಿದ್ರೆ ನೀನು ಅವಳಿಗೆ ಶುಭ ಹಾರೈಸ್ತಿದ್ಯಾ? ಇಲ್ಲ, ಸಕಾಸ್ಟಿಕ್ಕಾಗಿ ಮಾತಾಡಿ ಫೋನ್ ಇಟ್ಬಿಡ್ತಾ ಇದ್ದೆ ನೀನು. ನಿನ್ನ ಸ್ವಭಾವ ಅವಳು ಚೆನ್ನಾಗಿ ಗೊತ್ತು, ಅದಕ್ಕೆ ಅವಳು ಫೋನ್ ಮಾಡಿರಲ್ಲ ಅಷ್ಟೇ. ನೋಡು ದೇವು, ನನಗೆ ನೀನು ಮುಖ್ಯ, ನಿವೇದಿತಾನೂ ಮುಖ್ಯ. ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನೀನು ತುಂಬ ಒಳ್ಳೆಯವನು, ಅವಳು ಅಷ್ಟೇ ತುಂಬ ಒಳ್ಳೆಯವಳು. ನೀವಿಬ್ಬರು ಎಷ್ಟೋ ವಿರೋಧಗಳ ನಡುವೆನೂ ಇಷ್ಟಪಟ್ಟು ಮದುವೆ ಆಗಿದ್ದೀರಿ. ಈಗ ಯಾವ್ಯಾವುದೋ ಕಾರಣಕ್ಕೆ ಡೈವರ್ಸ್ವರೆಗೂ ಹೋಗಿದ್ದೀರಿ. ಪ್ಲೀಸ್ ನನ್ನ ಮಾತು ಕೇಳು. ಒಂದು ಸತಿ ನೀನು ನಿವೇದಿತನ ಮೀಟ್ ಮಾಡು, ಅವ್ರ ಜೊತೆ ಡಿಸ್ಕಸ್ ಮಾಡು. ನೀವಿಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಪ್ಲೀಸ್ ದೇವು, ಇಷ್ಟು ಕಠಿಣವಾಗಿ ಮಾತಾಡಬೇಡ. ನೋಡು, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ಸತಿ ಟ್ರೈ ಮಾಡು. ಎಷ್ಟು ಸರಿ ಪ್ರಯತ್ನ ಮಾಡ್ಲಮ್ಮ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಎಷ್ಟು ಸರಿ ಅವ್ರ ಮನೆ ಬಾಗಿಲಿಗೆ ಕಾಂಪ್ರಮೈಸ್ ಆಗೋದಕ್ಕೆ ನಾನು ಹೋಗಿದ್ದೀನಿ. ಪ್ರತಿ ಸಾರಿ ಹೋದಾಗಲೂ ಅವ್ರು ನನ್ನ ಜೊತೆ ದುರಹಂಕಾರದಿಂದ ನಡ್ಕೊಂಡಿದ್ದಾರೆ. ಪ್ರತಿ ಬಾರಿ ಅವ್ರ ಮನೆಗೆ ಹೋದಾಗಲೂ ನನಗೆ ಅವಮಾನ ಮಾಡಿ ಕಳಿಸಿದ್ದಾರೆ. ಗೊತ್ತೇನಮ್ಮ? ಅವ್ರಿಗೆ ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನಾದರೂ ಏನು ಮಾಡಲಿ? ಎಷ್ಟು ಸರ್ತಿ ನನ್ನ ಸ್ವಾಭಿಮಾನ ಮರೆತು ಅವ್ರ ಮುಂದೆ ತಲೆ ತೆಗೆಸಿ ನಿಂತ್ಕೊಳ್ಳಿ? ಆಗಲ್ಲಮ್ಮ, ಇನ್ನು ನನ್ನ ಕೈಲಿ ಆಗಲ್ಲ. ನನಗೂ ಸ್ವಾಭಿಮಾನ ಇದೆ, ನನಗೂ ಆತ್ಮಗೌರವ ಇದೆ. ನಾನು ನಿವೇದಿತಾ ಅವರಿಂದ ಡೈವರ್ಸ್ ತಗೋತೀನಿ. ಈ ಸತ್ಯನ ನೀವು ಒಪ್ಕೊಳ್ಳೋದು ಒಳ್ಳೆಯದು. ದೇವರಾಜ್ ಸರ್, ನೋಡಿ, ಇದನ್ನು ನಮ್ಮ ಪಾರ್ಟಿ ಚೀಫ್ ವಿಪ್ಗೆ ತಲುಪಿಸ್ಬಿಡಿ. ಸರಿ ಸರ್. ಮಾವ, ಕಾಫಿ ತಗೊಳ್ಳಿ. ಏನಮ್ಮ ಇವತ್ತು ಮನೇಲೇ ಇದೆಯಾ? ಪಾರ್ಟಿ ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ ಮಾವ, ಇವತ್ತಿನ ಮೀಟಿಂಗಿಗೆ ಶಿವದಾಸ್ ಅವ್ರು ಬರಬೇಕಾಗಿತ್ತು. ಅವ್ರ ಫ್ಲೈಟ್ ಏನೋ ಡಿಲೇ ಆಗ್ತಿದೆ ಅಂತೆ, ಅದಕ್ಕೆ ಆಫೀಸಿಗೆ ಲೇಟಾಗಿ ಹೋಗ್ತೀನಿ ಇವತ್ತು. ಐ ಸಿ. ಓಕೆಮ್ಮ. ಸರ್,
ದೇವರಾಜ್. ಸರ್ ನಿವೇದಿತಾ ಮೇಡಮ್ ಅವ್ರು ಬಂದಿದ್ದಾರೆ ಸರ್. ಹೌದಾ? ಕಳಿಸಿ ಅವ್ರನ್ನ. ಹಾಗೆ ಅವ್ರ ಕಾಫಿ ವ್ಯವಸ್ಥೆ ಮಾಡಿಬಿಡಿ. ಸರಿ ಸರ್. ನಮಸ್ಕಾರ ಸರ್. ಓ ನಮಸ್ಕಾರ ನಿವೇದಿತಾ. ಬಾಮ್ಮ ಕೂತ್ಕೋ ಬಾ. ಕಾಫಿ. ಥ್ಯಾಂಕ್ ಯು. ನಿವೇದಿತಾ, ನಿನಗೆ ಗೊತ್ತು ಚುನಾವಣೆ ಹತ್ತಿರ ಬರ್ತಾ ಇದೆ. ನಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆ ಸಿದ್ಧ ಮಾಡಬೇಕು ನಾವಿವಾಗ. ಆ ಕೆಲಸಕ್ಕಾಗಿ ಒಬ್ಬ ಸಮರ್ಥ ಅಧ್ಯಕ್ಷರನ್ನು ಕೂಡ ನಾವು ನೇಮಿಸಬೇಕಾಗಿದೆ. ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆಯಾಗಿ ನಿನ್ನ ಸಲಹೆ ಸಹಕಾರ ಇದಕ್ಕೆ ತುಂಬ ಮುಖ್ಯನಮ್ಮ. ಖಂಡಿತ ಸರ್. ನೋಡಮ್ಮ, ಈ ಸಲ ನಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆ ಸಂಪೂರ್ಣವಾಗಿ ಕೃಷಿ ಆಧಾರಿತವಾಗಿರುತ್ತೆ. ಅಂಥ ಪ್ರಣಾಳಿಕೆ ತಯಾರು ಮಾಡೋ ಸಮಿತಿ ಅಧ್ಯಕ್ಷರು ರೈತಪರ ಕಾಳಜಿ ಇರೋರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಆಗಿರಬೇಕು. ಹಾಗಾಗಿ ಆ ಸ್ಥಾನಕ್ಕೆ ಯಾರನ್ನು ತಂದು ಕೂಡಿಸ್ಬಿಡೋಕ್ಕಾಗಲ್ಲ ನಾವು. ಹೌದು ಸರ್. ಸರ್, ನೀವು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಿದ್ದೀರಾ? ಅಂದರೆ ಇಂಥವ್ರನ್ನ ನಮ್ಮ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ಬೋದು ಅಂತ? ಇನ್ನೂ ಏನೂ ಅಂದ್ಕೊಂಡಿಲ್ಲಮ್ಮ. ಸರ್, ನನ್ನ ದೃಷ್ಟಿಲಿ ಒಬ್ಬ ವ್ಯಕ್ತಿ ಇದ್ದಾರೆ ಸರ್. ನಮ್ಮ ಕೃಷಿ ಆಧಾರಿತ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಸಮರ್ಥರಾದವರು. ಯಾರು? ನಿಮ್ಮ ಮಗ ಸಿದ್ಧಾಂತ್ ದೇಸಾಯಿ ಅವರು. ನನ್ನ ಮಗ ಸಿದ್ಧಾಂತ? ಹೌದು ಸರ್. ಸಿದ್ಧಾಂತ್ ಅವರು ರೈತರ ಪರ ಕಾಳಜಿ ಇರುವಂಥ ವ್ಯಕ್ತಿ. ಈ ಹಿಂದೆ ರೈತರಿಗೆ ಒಳ್ಳೇದಾಗಲಿ ಅಂತ ರೈತರು ಕಾಲ್ ಸೆಂಟರ್ ನಡೆಸ್ತಾ ಇದ್ರು. ಈಗಲೂ ಕೂಡ ರೈತರಿಗೆ ಅಧಿಕ ಇಳುವರಿ ಬರಲಿ ಅಂತ ಸಸ್ಯ ಸಂಜೀವಿನಿ ಡ್ರಾಪ್ಸ್ ಕಂಪ್ನಿನ ನಡೆಸ್ತಾ ಇದ್ದಾರೆ. ಜೊತೆಗೆ ಯೂತ್ ಬೇರೆ. ಒಂದು ರೀತಿ ನೋಡೋಕೆ ಹೋದರೆ ಯಂಗ್ಸ್ಟರ್ಸ್ಗೆ ಮತ್ತು ರೈತರಿಗೆ ಸಿದ್ಧಾಂತ್ ಅವರು ಆದರ್ಶ. ನೀನು ಹೇಳ್ತಿರೋ ಎಲ್ಲ ಪಾಯಿಂಟ್ಸು ಕರೆಕ್ಟಾಗೇ ಇದೆ. ಇನ್ಫ್ಯಾಕ್ಟ್ ಈ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅನ್ನೋ ಯೋಚನೆ ನನಗೆ ಬಂದಾಗ ನನ್ನ ಮನಸ್ಸಿಗೆ ಸಿದ್ಧಾಂತ ಹೆಸರು ಬಂತು. ಆದರೆ ಇದರಲ್ಲಿ ಒಂದು ಧರ್ಮ ಸಂಕಟ ಅಡಗಿದೆ. ಏನು ಧರ್ಮ ಸಂಕಟ ಸರ್? ಅದು ಧರ್ಮ ಸಂಕಟ ಏನು ಅಂದರೆ, ಈಗಾಗಲೇ ನಾನು ಮೃಣಾಲಿನಿ ಇಬ್ಬರು ರಾಜಕೀಯದಲ್ಲಿದ್ದೀವಿ. ಈಗ ಸಿದ್ಧಾಂತ ರಾಜಕೀಯಕ್ಕೆ ಬಂದ ಅಂತ ಇಟ್ಕೋ. ಆಗ ಇವರು ಕುಟುಂಬ ರಾಜಕೀಯ ಮಾಡ್ತಿದ್ದಾರೆ ಅಂತ ಆಡ್ಕೊಳ್ಳೋಕೆ ಅವಕಾಶ ಆಗೋದಿಲ್ವಾ? ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗೋದು ಅದೊಂದು ಅಧಿಕಾರ ಅಲ್ಲ ಅಲ್ವಾ ಸರ್? ಅದು ಜ್ಞಾನದ ವಿಚಾರ. ಅದು ಅಲ್ಲದೆ ನೀವೇನೇ ನನ್ನ ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆಯಾಗಿ ಮಾಡಿದ್ದೀರ. ನಿಮಗೆ ವಿರೋಧ ಪಕ್ಷದ ನಾಯಕ ಅನ್ನೋ ಹುದ್ದೆ ಇದೆ. ನಮ್ಮ ಪಕ್ಷದಲ್ಲಿ ನಿಮಗೆ ಯಾವ ಹುದ್ದೆನೂ ಇಲ್ವಲ್ಲ ಸರ್. ಹೀಗಿರಬೇಕಾದ್ರೆ ಸಿದ್ಧಾಂತ್ ಅವರು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾದರೆ ಯಾವ ಸಮಸ್ಯೆನೂ ಆಗಲ್ಲ ಸರ್. ಆಡ್ಕೊಳ್ಳೋ ಹಾಗೆ ಮಾಡಿಕೊಟ್ಟಾಗ ಆಗಲ್ಲ ಸರ್. ಇನ್ನು ನೀವು ಮೃಣಾಲಿನಿಯವರು, ನೀವಿಬ್ಬರೂ ರಾಜಕೀಯದಲ್ಲಿ ಇರ್ಬೋದು, ಆದರೆ ಪರಸ್ಪರ ವಿರೋಧ ಪಕ್ಷದಲ್ಲಿದ್ದೀರಾ. ಅವರು ಜನಹಿತ ಪಕ್ಷಕ್ಕೆ ಸೇರಿದವರು, ನೀವು ಅಂತ್ಯೋದಯ ರಂಗ ಪಕ್ಷಕ್ಕೆ ಸೇರಿದವರು. ಅಷ್ಟಕ್ಕೂ ಇಡೀ ಫ್ಯಾಮಿಲಿ ರಾಜಕೀಯದಲ್ಲಿ ಇರಬಾರ್ದು ಅಂತ ಯಾವ ರೂಲ್ಸು ಇಲ್ವಲ್ಲ ಸರ್. ಸರ್, ಯಾರು ಏನೇ ಹೇಳಿ, ರೈತರ ಹಿತದೃಷ್ಟಿಯಿಂದ ನೋಡಿದಾಗ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಸಿದ್ಧಾಂತ್ ಅವರೇ ಸೂಕ್ತ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ. ನಿನ್ನ ಮಾತುಗಳೆಲ್ಲ ಕೇಳಿದ ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರಿ ಸರ್, ನಿಮಗೂ ಹಾಗೆ ಅನ್ನಿಸ್ತಾ ಇದ್ರೆ ಸಿದ್ಧಾಂತ್ ಅವ್ರ ಮನೇಲಿದ್ರೆ ಅವನು ಈಗಲೇ ಕರೆದು ಕೇಳ್ಬಿಟ್ರಣ ಸರ್, ಅವ್ರಿಗೇನು ಅನ್ಸುತ್ತೆ ಅಂತ. ಇಲ್ಲ, ಸಿದ್ಧಾಂತ್ ಮನೇಲಿಲ್ಲ, ಆಫೀಸ್ಗೆ ಹೋಗಿದ್ದಾನೆ. ಅವನು ಬಂದಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ನಮ್ಮ ಉದ್ದೇಶ ಏನು ಅಂತ ಅವನು ಸ್ಪಷ್ಟವಾಗಿ ಹೇಳಿದ್ರೆ ಅವನು ಈ ಸ್ಥಾನ ಒಪ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ನಿವೇದಿತಾ, ನಿನ್ನ ಬಗ್ಗೆ ನನಗೆ ನಿಜಕ್ಕೂ ತುಂಬ ಸಂತೋಷ ಅನಿಸುತ್ತೆ, ಹೆಮ್ಮೆ ಆಗುತ್ತೆ. ನೀನು ಮೊನ್ನೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವಳು. ನೀನು ಪಕ್ಷದ ಅಧ್ಯಕ್ಷ ಆಗುವಂತ ನಾನು ಕೇಳಿದಾಗ ನೀನು ಹೇಳಿದ ಜ್ಞಾಪಕ ಇದೆಯಾ?
ಸರ್ ನನಗೆ ಯಾಕೆ ಸರ್ ರಾಜಕೀಯ, ನನಗೇನು ಅನುಭವ ಇದೆ ಅಂತೆಲ್ಲ ಕೇಳಿದೆ. ಆದರೆ ಇವತ್ತು ನೋಡು ಎಷ್ಟು ಬೆಳೆದು ಬಿಟ್ಟಿದೆಯಾ, ಎಷ್ಟು ಪ್ರಬುದ್ಧಳಾಗಿದೆಯಾ, ನನ್ನ ಮಟ್ಟಕ್ಕೆ ಯೋಚನೆ ಮಾಡೋ ಲೆವೆಲ್ಗೆ ಬಂದಿದೆಯಾ ಇವತ್ತು ನೀನು. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಗೈಡೆನ್ಸಿಂದನೇ ಸಾಧ್ಯ ಆಗ್ತಿರೋದು. ರಾಜಕೀಯವಾಗಿ ನಾನು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಕ್ರೆಡಿಟ್ ಎಲ್ಲ ನಿಮಗೆ ಮತ್ತು ಆನಂದರಾಜ್ ನಂದೀಪುರ್ ಸರ್ಗೆ ಹೋಗಬೇಕು. ಅಂತೂ ನಿನ್ನ ಸೌಜನ್ಯ ಯಾವತ್ತೂ ಬಿಟ್ಕೊಡೋದೇ ಇಲ್ಲ ನೀನು. ಸರ್, ಹಾಗೆ ಇನ್ನೊಂದು ವಿಚಾರ. ಏನಮ್ಮ? ಹೈಕಮಾಂಡ್ ಅವರು ಸ್ಟೇಟ್ ಅಬ್ಸರ್ವರ್ ಆಗಿ ಅಭಿಜಿತ್ ಗುಪ್ತಾ ಅನ್ನೋರನ್ನ ಕಳಿಸ್ತಿದಾರಂತೆ ಸರ್. ಅಭಿಜಿತ್ ಗುಪ್ತಾ ಅವರು ತುಂಬ ಯಂಗು, ತುಂಬ ಓದಿದ್ದಾರೆ, ಹಾರ್ವರ್ಡ್ ಯೂನಿವರ್ಸಿಟಿಲಿ ಓದ್ಕೊಂಡು ಬಂದಿದ್ದಾರೆ, ತುಂಬ ಎಫಿಷಿಯಂಟು, ಚಾಣಾಕ್ಷ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ ಸರ್. ಹಾಂ, ನಾನು ಕೇಳ್ಪಟ್ಟೆ ಈ ಸುದ್ದಿನ. ಈ ಅಭಿಜಿತ್ ಗುಪ್ತಾ ನನಗೂ ಚೆನ್ನಾಗೇ ಗೊತ್ತು. ಮುಂಚೆ ರುದ್ರಾಕ್ಷಿಪುರದಲ್ಲಿದ್ದರು. ಅವ್ರ ತಂದೆ ರಾಜಕಾರಣಿಯಾಗಿದ್ದವರು. ಹಾಗಾಗಿ ಈ ಅಭಿಜಿತ್ ಗುಪ್ತಾಗೆ ರಾಜಕೀಯ ಏನು ಹೊಸ ವಿಚಾರ ಅಲ್ಲ. ಜೊತೆಗೆ ನೀನು ಹೇಳಿದ ಹಾಗೆ ಆತ ಚಿಕ್ಕಂದಿಂದಾನೂ ಮಹಾಬುದ್ಧಿವಂತ, ಚಾಣಾಕ್ಷ, ಮಹತ್ವಾಕಾಂಕ್ಷಿ. ಸರ್, ಅಭಿಜಿತ್ ಗುಪ್ತಾ ಅವರೇ ರುದ್ರಾಂಚಲ ರಾಜ್ಯದ ಉಸ್ತುವಾರಿ ಸದಸ್ಯರಂತೆ. ಎಲ್ಲ ಬದಲಾಯಿಸ್ಬಿಡ್ತಾರೆ ಅಂತ ಸುದ್ದಿ. ಬದಲಾಯಿಸ್ಲಿ ಬಿಡಮ್ಮ, ಏನು ಬರುತ್ತೋ ಅದನ್ನ ಎದುರಿಸೋಣ. ಸರ್, ಮೃಣಾಲಿನಿ ಅವ್ರ ಮನೇಲಿದ್ದಾರಾ? ಹಾಂ, ರೂಮಲ್ಲಿದ್ದಾಳೆ. ಸರಿ ಸರ್, ನಾನು ಅವ್ರನ್ನ ಮಾತಾಡಿಸಿ ತುಂಬ ದಿನ ಆಯಿತು. ಅವ್ರನ್ನ ಮಾತಾಡಿಸ್ಬಿಟ್ಟು ಹೊರಡ್ತೀನಿ ಸರ್. ಒಳ್ಳೆಯದಮ್ಮ. ಹಲೋ ಅಪ್ಪ. ಇಲ್ಲ, ಶಿವದಾಸ್ ಅವರ ಫ್ಲೈಟು ಲೇಟಾಗಿ ಬರುತ್ತಂತೆ, ಅದಕ್ಕೆ 2 hours ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಮೃಣಾಲಿನಿ, ಅಪ್ಪ 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಸರಿ. ನಿವೇದಿತಾ, ಪ್ಲೀಸ್ ಕಮ್. ಹಾಯ್. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸಾರಿ, ಪಾರ್ಟಿ ಕೆಲಸದಲ್ಲಿ ಬ್ಯುಸಿ ಇದ್ರಿ ಅಂತ ಕಾಣಿಸುತ್ತೆ. ಡಿಸ್ಟರ್ಬ್ ಮಾಡಿಬಿಟ್ನಾ? ಖಂಡಿತವಾಗ್ಲಿಲ್ಲ. ಇನ್ಫ್ಯಾಕ್ಟ್ ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಕೂತ್ಕೊಳ್ಳಿ. ಮಾವನವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ರಾ? ಹಾಂ, ಅವ್ರ ಜೊತೆ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದೆ. ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಯಾಕೆ, ನಿಮ್ಮನ್ನು ಮಾತಾಡ್ಸೋಕ್ಕೆ ನಿಮ್ಮ ಮನೆಗೆ ನಾನು ಬರಬಾರ್ದಾ? ನಾನೆಲ್ಲಿ ಹಾಗೆ ಹೇಳಿದೆ. ಇವತ್ತು ನಾನು ಈ ಮನೆ ಸೊಸೆ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ. ನನ್ನ ಸಿದ್ಧಾಂತ ಮದುವೆಗೆ ನಮ್ಮ ತಂದೆ ವಿರೋಧ ಇದೆ ಅಂತ ಗೊತ್ತಿದ್ರು ರಿಸ್ಕ್ ತಗೊಂಡು ನಮ್ಮ ಮದುವೆ ಮಾಡಿಸಿದ್ರಿ. ನಾನು ಸಿದ್ಧಾಂತ ಇವತ್ತು ಸಂತೋಷವಾಗಿದ್ದೀವಿ ಅಂದರೆ ಅದ್ರ ಕ್ರೆಡಿಟ್ ಎಲ್ಲ ನಿಮಗೆ ಹೋಗಬೇಕು. ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಿಮ್ಮ ಬಗ್ಗೆ ನನಗೊಂದು ಆಕ್ಷೇಪ ಇದೆ. ಏನು? ನನ್ನ ಸಿದ್ಧಾಂತ ಮದುವೆ ಆಗಿ 1 ವರ್ಷ ಆಗ್ತಾ ಬಂತು. ಇವತ್ತು ನನ್ನನ್ನು ನೋಡೋಕೆ ಬರ್ತಾ ಇದ್ದೀರಾ. ಸಾರಿ, ಬರಬಾರ್ದು ಅಂತ ಏನಿರಲಿಲ್ಲ. ಕೆಲಸದ ಒತ್ತಡಗಳು, ಇನ್ನೇನೋ ಪರ್ಸ್ನಲ್ ಕಾರಣಗಳು. ವಿಷಯ ಗೊತ್ತಾಯಿತು. ನೀವು ದೇವಾನಂದ್ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಂತೆ. ನೀವು ದೇವಾನಂದ್ ಅವರು ಇಷ್ಟಪಟ್ಟು ಮದುವೆ ಆಗಿದ್ರಂತೆ. ನಿಮ್ಮಿಬ್ರದ್ದು ತುಂಬ ಒಳ್ಳೆ ಜೋಡಿ ಅಂತ ಆಗಾಗ ನಮ್ಮ ಮಾವನವ್ರು ಹೇಳ್ತಾ ಇದ್ರು. ಈಗ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ. ಏನಾದರೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಆದರೂ ನೀವು ಯಾಕೆ ಕಾಂಪ್ರಮೈಸ್ ಆಗಬಾರ್ದು? ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್ ಮೃಣಾಲಿನಿ. ಆದರೆ ನಾನು ದೇವಾನಂದೀಗ ಬೇರೆ ಬೇರೆಯಾಗಿ ತುಂಬ ದೂರ ಬಂದುಬಿಟ್ಟಿದ್ದೀವಿ. ಈ ಟೈಮ್ನಲ್ಲಿ ಮತ್ತೆ ಕಾಂಪ್ರಮೈಸ್ ಬಗ್ಗೆ ಯೋಚನೆ ಮಾಡೋದು ತುಂಬಾ ಕಷ್ಟ. ಹೋಗಲಿ ಬಿಡಿ ಆ ವಿಚಾರ. ನಿಮ್ಮ ಪಕ್ಷದ ಕೆಲಸ ಹೇಗೆ ನಡೀತಾ ಇದೆ? ಪರವಾಗಿಲ್ಲ. ಹೆಚ್ಚಿನ ಜವಾಬ್ದಾರಿನ ಅಪ್ಪ ದೇವಿಯಾನಿಯವ್ರು ತೊಗೊಂಡಿರೋದ್ರಿಂದ ನನಗೇನು ಬರ್ಡನ್ ಅಂತ ಅನ್ನಿಸ್ತಾ ಇಲ್ಲ. ಮೃಣಾಲಿನಿ, ನಿಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಪಕ್ಷದ ಪರವಾಗಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಏನದು? ನಿಮ್ಮ ಹಸ್ಬೆಂಡ್ ಸಿದ್ಧಾಂತ್ ಅವ್ರನ್ನ ನಮ್ಮ ಪಕ್ಷದ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ.
ಓಹ್, ಸಿದ್ಧಾಂತ್ ಇದಕ್ಕೆ ಒಪ್ಪಿದಾರಾ? ಇನ್ನೂ ಇಲ್ಲ. ಶಿವಕೃಷ್ಣ ದೇಸಾಯಿ ಸರ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಖಂಡಿತವಾಗ್ಲೂ ಒಪ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಮೃಣಾಲಿನಿ, ನಿಮಗೇನು ಬೇಸರ ಇಲ್ಲ ತಾನೇ ಇದರಿಂದ? ಬೇಸರ ಯಾಕೆ? ಈ ಮನೇಲಿ ಎಲ್ಲರೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡೋರಲ್ವಾ? ನನಗೇನು ಬೇಸರ ಇಲ್ಲ. ಅಬ್ಬಾ, ನನಗೀಗ ಸಮಾಧಾನ ಆಯಿತು. ಸರಿ, ನಾನು ಹೊರಡ್ತೀನಿ. ನೀವೇನೋ ಕೆಲಸ ಮಾಡ್ತಿದ್ರಿ, ಮುಂದುವರ್ಸ್ಕೊಳ್ಳಿ. ಬರ್ತೀನಿ.